ನಮಸ್ಕಾರ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕಿನ ಬಸರಕೋಡ್ ಪವಾಡ ಬಸವೇಶ್ವರ ದೇವಸ್ಥಾನದ ಬೆಳ್ಳಿ ಕವಚವನ್ನ ಅಹಮದಾಬಾದಲ್ಲಿರುವಂತಹ ಗುಜರಾತ್ ರಾಜ್ಯದ ಅಹಮದಾಬಾದಲ್ಲಿರುವಂತಹ ಕಳ್ಳರು ಕಳ್ಳತನ ಮಾಡಿಕೊಂಡಂತ ಪ್ರಕರಣವನ್ನ ಪೊಲೀಸರು ಒಂದೇ ತಿಂಗಳಲ್ಲಿ 4 ತಂಡಗಳನ್ನು ರಚಿಸಿಕೊಂಡು ಪತ್ತೆ ಮಾಡಿದ್ದಾರೆ. ಲಕ್ಷಾಂತರ ಭಕ್ತರ ಒಂದು ಆರಾಧ್ಯ ದೈವ ಆಗಿರುವಂತಹ ಪವಾಡ ಬಸವೇಶ್ವರ ಬೆಳ್ಳಿ ಕವಚವನ್ನ ಪತ್ತೆ ಮಾಡಿರುವಂತಹ ಪೊಲೀಸ್ ತಂಡಕ್ಕೆ ವಿಶೇಷವಾಗಿ ಗ್ರಾಮಸ್ಥರು ಭಕ್ತರು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ತಾಲೂಕಿನ ಬಸರಕೋಡ್ ಪವಾಡ ಬಸವೇಶ್ವರ ಬೆಳ್ಳಿ ಕವಚದ ಕಳ್ಳತನ ಪ್ರಕರಣ ಭೇದಿಸಿರುವ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರುತ್ತಿದೆ. ದೇವಸ್ಥಾನದ ಮೂರ್ತಿ ಕರಗಿಸಿದ ರೂಪದಲ್ಲಿ ದೊರೆತಿದ್ದು 100% ರಿಕವರಿ ಮಾಡಿರುವ ಪೊಲೀಸರ ಶ್ರಮವನ್ನು ಪವಾಡ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಕೆ.ವ. ಬಿರಾದರ್ ಮಾತನಾಡಿ, ಈ ಕೃತ್ಯ ಸ್ಥಳೀಯರು ಮಾಡಿಲ್ಲ ಎಂದು ಮೊದಲಿನಿಂದಲೂ ಹೇಳುತ್ತಲೇ ಬಂದಿದ್ದೆವು. ಅಂತಾರಾಜ್ಯ ಕಳ್ಳರ ಕೈವಾಡ ಇರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದೇ ಅದೇ ನಿಜವಾಗಿದೆ. ಕಳ್ಳರನ್ನು ಬಂಧಿಸಿರುವ ಪೊಲೀಸರ ಅಧಿಕಾರಿಗಳ ತಂಡಕ್ಕೆ ಅಭಿನಂದಿಸುವುದಾಗಿ ಹೇಳಿದರು. ಅವರ ಒಂದು ಕಾರ್ಯ ನಾವು ಇಡೀ ಬಸರಕೋಡಲ್ಲ ಲಕ್ಷಗಟ್ಟಲೆ ಭಕ್ತರ ಒಂದು ಆಶೆ ಈಡೇರಿಸಿದ್ರು ಅವರು. ಯಾಕಂದ್ರ 2000 ಕಿಲೋಮೀಟರ್ ದೂರದ ಒಂದು ಕಳ್ಳರನ್ನ ಹಿಡ್ಕೊಂಡ್ ಬರ್ಬೇಕಾದ್ರ ನಾವೆಲ್ಲ ನೀವೆಲ್ಲ ಪ್ರೆಸ್ ಮೀಟ್ 6ನೇ ತಾರೀಕು ಮಾಡಿದಾಗ ನಾ ಹೇಳಿದ್ದೆವು, ಅಂತರ್ರಾಜ್ಯದ ಕಳ್ಳರಿಂದನೇ ಇದು ಈ ಕೃತ್ಯ ಎಸಗ್ಯಾರ, ಇಲ್ಲಿ ಯಾರು ನಮ್ಮ ಭಾಗದವ್ರು ಯಾರು ಇಲ್ಲ ಅಂತ ಹೇಳಿದ್ದೆವು. ಆ ಮಾತನ್ನು ನಮ್ಮ ಸಾಹೇಬ್ರು ಮುದ್ದೇಬೇಳೆ ಪೊಲೀಸ್ ಠಾಣೆ ಬಿಜಾಪುರ ಜಿಲ್ಲೆ SP ಸಾಹೇಬರ ಒಂದು ನೇತೃತ್ವದಲ್ಲಿ ಅವರ ಕಾರ್ಯವನ್ನು ನಾವು ಎಷ್ಟು ಹೊಗಳಿದ್ರು ಕಡಿಮೆನೆ. ಯಾಕಂದ್ರ ಅವರ ಒಂದು ಸನ್ನಿವೇಶ ನೋಡಿದ್ರೆ ಹೇಳಿದ್ರು ನಮಗ, ಅಲ್ಲಿ ಗುಜರಾತದ ಒಂದು ಇದ್ರೊಳಗ ಅವರ ಜೀವವನ್ನು ಒಂದು ಪಣಕ್ಕಿಟ್ಟು ಪವಾಡ ಬಸವೇಶ್ವರ ಅವರಲ್ಲಿ ಶಕ್ತಿಯಾಗಿ ಅವನೇ ಪವಾಡ ಬಸವೇಶ್ವರ ಒಂದು ತದ್ರೂಪದಲ್ಲಿ ಆ ಸಾಹೇಬ್ರು ಎಲ್ಲಾರು ಕೆಲಸ ಮಾಡ್ಯಾರ. ಮತ್ತ ಹೊಳ್ಳಿ ಪವಾಡ ಬಸವೇಶ್ವರ ಹುಟ್ಟಿ ಬಂದಂಗ ಈಗ ಹಿಂದ ಪವಾಡ ಮಾಡಿದ್ರು ಅವ್ರು 125 ವರ್ಷದಿಂದ ಪವಾಡ ಮಾಡಿದ ಕೀರ್ತಿ ಇವತ್ತ ಇಂದಿನ ಒಂದು ತಿಂಗಳದೊಳಗ ಹೋದ 6ನೇ ತಾರೀಕ ಈ ಕಾರ್ಯ ಆದದ್ದು ಹೊಳ್ಳಿ ಇವತ್ತಿಗೆ ಯಶಸ್ವಿಗೊಳಿಸಬೇಕಾದ್ರ ಅವರ ಒಂದು ಪ್ರಾಮಾಣಿಕ ಸೇವೆ. ಯಾಕಂದ್ರ DVJ ಅವರೊಂದು ಮಾತು ಹೇಳ್ಯಾರ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳಿ ವಿಧಿಸುರಿ ಅಂತ. ಕಲ್ಲಾಗು ಎಂತ ಕಷ್ಟ ಬಂದ್ರು ಅದರ ಒಂದು ಶಕ್ತಿ ರೂಪವಾಗಿ ಪವಾಡ ಬಸವೇಶ್ವರ ಹೊಳ್ಳಿ ನಮಗ ಗದ್ದುಗೆಗೆ ಪುನಃ ಪ್ರತಿಷ್ಠಾಪಿಸಲು ನಮ್ಮ ಮುದ್ದೇಬೇಳೆ ತಾಲೂಕಿನ ಎಲ್ಲ ಪೊಲೀಸ್ ಇಲಾಖೆ, ಬಿಜಾಪುರ ಜಿಲ್ಲೆಯ ಮತ್ತು ಬೆಳಗಾವಿ ವಿಭಾಗೀಯ IGP ಅವರ ಒಂದು ಸಹಕಾರ ಇದ್ದಲ್ಲೇ ಈ ಕೆಲಸ ಆಗೈತಿ. ಪವಾಡ ಬಸವೇಶ್ವರ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ, ಅವರ ಒಂದು ಜೀವನ ಪರ್ಯಂತರ ಒಳ್ಳೆ ಕೆಲಸ ಇನ್ನೂ ಹೆಚ್ಚಿಗೆ ಮಾಡಿ ಒಳ್ಳೆ ಒಂದು ಅವರಿಗೆ ಆಯುರಾರೋಗ್ಯ ಕೊಡ್ಲಂತ ಆಶಿಸ್ತೀನಿ. ಪವಾಡ ಬಸವೇಶ್ವರ ದೇವಸ್ಥಾನ ಕಮಿಟಿ ಸದಸ್ಯ ಶ್ರೀಶೈಲ್ ಮೇಟಿ ಮಾತನಾಡಿ, ಸದ್ಯಕ್ಕೆ ಗಟ್ಟಿ ರೂಪದಲ್ಲಿ ಬೆಳ್ಳಿ ದೊರೆತಿದೆ. ನ್ಯಾಯಾಲಯದ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಮೂರ್ತಿಯ ಬೆಳ್ಳಿಯನ್ನು ಪಡೆದುಕೊಂಡು ಬಸರಕೋಟದ ಪವಾಡ ಬಸವೇಶ್ವರ ಮೂರ್ತಿಯ ಬೆಳ್ಳಿಯ ಮೂರ್ತಿ ತಯಾರಿಸಲು ಭಕ್ತರಿಂದಲೂ ಕನಿಷ್ಠ 1 ತೊಲೆ ಬೆಳ್ಳಿ ದೇಣಿಯಾಗಿ ಸಂಗ್ರಹಿಸಿ ಮತ್ತೆ ಹೊಸ ಮೂರ್ತಿ ತಯಾರಿಸಲು ಕೊಡುವ ತೀರ್ಮಾನ ಮಾಡಿದ್ದು ಭಕ್ತರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇಬ್ಬರು PSIಗಳು ಹಾಗೂ CPIs ಅವರು, DYSP ಅವರು, SP ಅವರು, IGP ಅವರು ಎಲ್ಲ ಪೊಲೀಸ್ ಇಲಾಖೆ ಒಟ್ಟಾರೆ ಕೆಲಸ ಮಾಡಿ ನಮ್ಮ ಮೂರ್ತಿ ಯಾವ ರೂಪದಲ್ಲಿ ಹೋಗಿತ್ತು ಅದೇ ರೂಪದಲ್ಲಿ ಬರಬೇಕಾಗಿತ್ತು. ಕಳ್ಳರ ಕೈಚಳಕದಿಂದ ಅದು ಒಯ್ದ 4-5 ದಿವಸನಾಗ ಅವರು ಮೂರ್ತಿಯನ್ನ ಮಾರಾಟ ಮಾಡಿದಂತ ವ್ಯಾಪಾರಿಯಿಂದ ಇವರು ಕಳುವು ಮಾಡಿದಂತ ಕಳ್ಳರಿಂದ ಪೊಲೀಸರು ಆ ಮೂರ್ತಿಯನ್ನ ತರಕಾಗದೆ ಅದನ್ನ ಮೂರ್ತಿ ಬದಲಾಗಿ ಬೆಳ್ಳಿ ಗಟ್ಟಿಯನ್ನ ತಂದು ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಆದ್ರ ಆ ವ್ಯವಸ್ಥೆ ಮಾಡಿದ್ದಕ್ಕೆ ಆ ಪೊಲೀಸ್ ಇಲಾಖೆಗೆ ಕೋಟ್ಯಾನುಗಟ್ಲೆ ಭಕ್ತರ ಪರವಾಗಿ ನಾವು ಧನ್ಯವಾದ ಅರ್ಪಿಸ್ಬೇಕಾಗ್ತತಿ. ಅದ್ರ ಜೊತೆಗೆ ಈಗ ಮೂರ್ತಿ ಮಾಡಿಸುವಂತ ವಿಚಾರಕ್ಕಾಗಿ ನಮ್ಮ ಸಂಸ್ಥೆಯ ಸದಸ್ಯರ ಜೊತೆಗೆ ಮಾತಾಡಿದ್ದಾಗಿದೆ. ಈಗ ಆಲ್ರೆಡಿ ಮೂರ್ತಿಯನ್ನ ಆದಷ್ಟು ಬೇಗ ಈ ಶ್ರಾವಣ ತಿಂಗಳ ಕೊನೆ ದಿವಸದಲ್ಲಿ ನಮ್ಮೂರಿನ ಪವಾಡ ಬಸವೇಶ್ವರ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಆ ಜಾತ್ರಾ ಮಹೋತ್ಸವದ ಟೈಮ್ ಅನ್ನೋಟ್ಲೆ ನಾವು 1 ತಿಂಗಳಲ್ಲಿ ಮೂರ್ತಿ ಮಾಡಿಸ್ಬೇಕನ್ನುವಂತ ವಿಚಾರವನ್ನ ನಮ್ಮ ಸಂಸ್ಥೆ ನಿರ್ಧಾರ ತೆಗೆದುಕೊಂಡಿದೆ. ಅದನ್ನ ಇನ್ನೊಂದು ಕೊನೆ ವಿಚಾರವನ್ನ ನಮ್ಮ ಊರಿನ ಸದ್ಭಕ್ತರ ಎಲ್ಲರ ವಿಚಾರಗಳನ್ನ ತಗೊಂಡು ಆದಷ್ಟು ಬೇಗ ಈ ಒಂದು ಶ್ರಾವಣ ತಿಂಗಳಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ವಿಚಾರವನ್ನ ನಮ್ಮ ಸಂಸ್ಥೆ ಎಲ್ಲ ಸದಸ್ಯರ ಸಮೇತ ವಿಚಾರಿಸಿದ್ದೇವೆ. ಇನ್ನು ಉಳಿದಂತ ಈಗ ನಮ್ಮಲ್ಲಿ ಆಲ್ರೆಡಿ 32 kg ಇದ್ದಂತ ಬೆಳ್ಳಿ ಅವ್ರಿಗೆ 26 kg ಕೊಟ್ಟಿದ್ದಾರೆ. ಇನ್ನೂ ಒಂದು ಉಳಿದಂತ ಬೆಳ್ಳಿಯನ್ನ ನಮ್ಮ ಊರಿನ ಭಕ್ತರಿಂದ
ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ಮನೆಯಿಂದ ಬಸರಕೋಟದಲ್ಲಿ ಒಂದೊಂದು ತೊಲಿ ಬೆಳ್ಳಿಯನ್ನ ಸಂಗ್ರಹ ಮಾಡ್ಬೇಕನ್ನುವಂತ ವಿಚಾರವನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಕೂಡ ಚರ್ಚೆ ಮಾಡಿದ್ದೇವೆ. ಅದನ್ನ ಊರಿನ ಹಿರಿಯರ ಸಮಕ್ಷಮ ಚರ್ಚೆ ಮಾಡಿ ಅವರು ಭಕ್ತಾದಿಗಳು ನಮ್ಮೂರಿನವರೇ ಅಂತಲ್ಲ, ಪವಾಡ ಬಸವೇಶ್ವರ ಭಕ್ತರು ಕೋಟ್ಯಾನುಗಟ್ಲೆ ಜನ ಅದಾರ. ಅವ್ರು ಎಲ್ಲೇ ಇದ್ರೂ ಕೂಡ ಅವ್ರು ತಮ್ಮ ಕಾಣಿಕೆಯನ್ನ ಒಂದು ತೊಲಿ ಬೆಳ್ಳಿ ಅಂದ್ರ ಇವತ್ತಿನ ಲೆಕ್ಕಕ್ಕೆ ಒಂದು 2250 ರೂಪಾಯಿ ಏನೋ ಆಗ್ತತಿ. ನಾವು ಒಂದು 2500 ರೂಪಾಯಿ ಒಂದು ತೊಲಿ ಬೆಳ್ಳಿಗೆ ರೇಟ್ ಫಿಕ್ಸ್ ಮಾಡಿ ಒಂದ್ ತೊಲಿಗೆ 2500 ರೂಪಾಯಿ ಫಿಕ್ಸ್ ಮಾಡಿ ಆ ಭಕ್ತರಿಂದ ಒಂದ್ ತೊಲಿ ಬೆಳ್ಳಿ ಹಿಡ್ಕೊಂಡು ಅವ್ರು ಬೇಕಾದಷ್ಟು ಭಕ್ತರು ಕೊಡ್ಬೋದು. ಅದನ್ನ ಈಗ ಆಲ್ರೆಡಿ 26 kg ಬೆಳ್ಳಿಯನ್ನ ಇದ್ದದ್ದು ಈಗ ಅವ್ರು ಕೊಟ್ಟಿದ್ದು ಎಸ್ ಪಾಟೀಲ್ ನಡಳ್ಳಿ ಅವರು ಮೂರ್ತಿ ಮಾಡಿಸಿದ್ದು ಇದ್ದದ್ದು. ಇನ್ನು ಅದ್ರ ಜೊತೆಗೆ ಭಕ್ತಾದಿಗಳ ಕಡಿಂದನು ಒಂದಿಷ್ಟು ಬೆಳ್ಳಿಯನ್ನ ಕೂಡಿಸಿ ಮೂರ್ತಿ ಮಾಡಿಸುವಂತ ಸಂಸ್ಥೆ ವಿಚಾರ ಮಾಡೈತಿ. ಸಂಸ್ಥೆ ಎಲ್ಲ ಸದಸ್ಯರು ಪೊಲೀಸ್ ಇಲಾಖೆಗೆ ಇದೇ ವೇಳೆ ಪೊಲೀಸ್ ಅಧಿಕಾರಿಗಳನ್ನು ಕಮಿಟಿಯವರು ಅಭಿನಂದಿಸಿದರು. ನಮ್ಮ ವಾಹಿನಿಯು ಕೂಡ ಈ ಸುದ್ದಿಯನ್ನ ನಿರಂತರವಾಗಿ ಬೆನ್ನತ್ತಿ ವರದಿ ಮಾಡಿತ್ತು. ವಿಶೇಷವಾಗಿ ಪೊಲೀಸ್ ತಂಡಕ್ಕೆ ನಮ್ಮ ವಾಹಿನಿ ಪರವಾಗಿ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.